ಹಗ್ಗ ಪಾರುಗಾಣಿಕಾ ತಂತ್ರಗಳು ಮತ್ತು ಸುಧಾರಣೆಯ ಮಾಡ್ಯೂಲ್ಗೆ ಸುಸ್ವಾಗತ. ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು: ಹಗ್ಗವನ್ನು ವಿವರಿಸಿ, ಹಗ್ಗ ಗಂಟುಗಳಿಗೆ ಸಂಬಂಧಿಸಿದ ವಿವಿಧ ಪದಗಳನ್ನು ವಿವರಿಸಿ, ಹಗ್ಗಗಳನ್ನು ನಿರ್ವಹಿಸುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ವಿವರಿಸಿ, ವಿವಿಧ ಗಂಟುಗಳು ಹಿಚಸ್ ಎಂದರೆ ಬಂಧನಗಳು ಮತ್ತು ಬೆಂಡ್ಸ್ ಎಂದರೆ ಬಗ್ಗಿಸುವಿಕೆ ನಡುವೆ ಗುರುತಿಸಿ ಮತ್ತು ಪ್ರತ್ಯೇಕಿಸಿ, ಹಗ್ಗದ ಪಾರುಗಾಣಿಕಾ ಸಂದರ್ಭಗಳಲ್ಲಿ ಬಳಸುವ ವೈವಿಧ್ಯಮಯ ಸಾಧನಗಳನ್ನು ಗುರುತಿಸಿ ಮತ್ತು ಹಗ್ಗ ರಕ್ಷಣಾ ಸಂದರ್ಭಗಳಲ್ಲಿ ಸ್ವಯಂ ಸೇವಕರ ಪಾತ್ರವನ್ನು ಅರ್ಥಮಾಡಿಕೊಳ್ಳಿ. ಈ ಮಾಡ್ಯೂಲ್ನಲ್ಲಿ ರಕ್ಷಣಾ ಕಾರ್ಯಾಚರಣೆಗಳಿಗೆ ಹಗ್ಗಗಳನ್ನು ಬಳಸುವ ವಿವಿಧ ವಿಧಾನಗಳ ಬಗ್ಗೆ ನಾವು ಕಲಿಯುತ್ತೇವೆ. ಪಾರುಗಾಣಿಕಾ ಜಗತ್ತಿನಲ್ಲಿ ಹಗ್ಗದ ಪಾರುಗಾಣಿಕಾವು ಎಲ್ಲಾ ಇತರ ವಿಭಾಗಗಳ ಅಡಿಪಾಯವಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ನೀರು, ಕಂದಕ ಮತ್ತು ರಚನಾತ್ಮಕ ಕುಸಿತದಿಂದ ಸಂತ್ರಸ್ತರನ್ನು ರಕ್ಷಿಸಲು ಯಾವುದರಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸೋಣ. ಒಂದು ಹಗ್ಗವು ಹಲವಾರು ನೂಲುಗಳು, ನಾರುಗಳು ಅಥವಾ ಎಳೆಗಳು ಎಣೆಯಲ್ಪಟ್ಟ ಅಥವಾ ಒಟ್ಟಿಗೆ ತಿರುಚಿದ ದೊಡ್ಡ ಮತ್ತು ಬಲವಾದ ರೂಪವನ್ನು ಸೃಷ್ಟಿಸುತ್ತದೆ. ಹಗ್ಗಗಳು ಕರ್ಷಕ ಶಕ್ತಿಯನ್ನು ಹೊಂದಿವೆ, ಆದ್ದರಿಂದ ಅವುಗಳು ಎಳೆಯುವುದು, ಎತ್ತುವುದು ಮತ್ತು ಮುಂತಾದ ವಿವಿಧೋದ್ದೇಶ ಕಾರ್ಯಗಳಿಗೆ ಬಳಸಬಹುದು. ಈಗ ವಿವಿಧ ರೀತಿಯ ಹಗ್ಗಗಳ ಬಗ್ಗೆ ತಿಳಿಯೋಣ. 3 ವಿಧದ ಹಗ್ಗಗಳೆಂದರೆ ನ್ಯಾಚುರಲ್ ಫೈಬರ್ ಹಗ್ಗ, ಸಿಂಥೆಟಿಕ್ ಫೈಬರ್ ಹಗ್ಗ ಮತ್ತು ವೈರ್ ಹಗ್ಗ. ಈಗ ನಾವು ವಿವಿಧ ಹಗ್ಗಗಂಟು ಪದಗಳ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ಹಗ್ಗದ ಗಂಟುಗಳ ಹಲವಾರು ಚಿತ್ರಗಳು ಇಲ್ಲಿವೆ. ತಿರುವುಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಸಂಖ್ಯೆಯನ್ನು ಒತ್ತಿ. ಚಾಲನೆಯಲ್ಲಿರುವ ಅಥವಾ ಕೆಲಸದ ಅಂತ್ಯವು ಹಗ್ಗದ ಅಂತ್ಯವಾಗಿದ್ದು, ಗಂಟುಗಳನ್ನು ಸಕ್ರಿಯವಾಗಿ ಕಟ್ಟಲು ನೀವು ಹೆಚ್ಚು ಕುಶಲತೆಯಿಂದ ನಿರ್ವಹಿಸುವಿರಿ. ಕಹಿ ಅಂತ್ಯ ಅಥವಾ ನಿಂತಿರುವ ಅಂತ್ಯವು ನೀವು ಕಟ್ಟುತ್ತಿರುವ ಗಂಟುಗೆ ಬಳಸದ ಹಗ್ಗದ ಅಂತ್ಯವಾಗಿದೆ. ಇದು ಚಾಲನೆಯ ಅಂತ್ಯಕ್ಕೆ ವಿರುದ್ಧವಾದ ತುದಿಯಾಗಿದೆ. ಬೈಟ್ ಎಂಬುದು ಹಗ್ಗದ ಒಂದು ಭಾಗವಾಗಿದೆ. ಇದು ನಿಜವಾಗಿ ದಾಟದೆ ತನ್ನನ್ನು ತಾನೇ ದ್ವಿಗುಣಗೊಳಿಸುತ್ತದೆ. ಒಂದು ಬೈಟ್ ಸ್ವತಃ ದಾಟಿದಾಗ ಒಂದು ಕುಣಿಕೆ ರಚನೆಯಾಗುತ್ತದೆ. ಗಂಟು ಎನ್ನುವುದು ಅಂತಹ 2 ಹಗ್ಗಗಳನ್ನು ಒಟ್ಟಿಗೆ ಅಥವಾ ಇನ್ನೊಂದು ವಸ್ತುವಿಗೆ ಜೋಡಿಸಲು ಬಳಸುವ ಹಗ್ಗದ ಎಣೆದುಕೊಂಡಿರುವ ಕುಣಿಕೆ ಆಗಿದೆ. ಬಳಕೆಯಲ್ಲಿಲ್ಲದಿದ್ದರೂ ಅದು ತನ್ನ ಆಕಾರವನ್ನು ಅಥವಾ ರೂಪವನ್ನು ಉಳಿಸಿಕೊಳ್ಳುತ್ತದೆ. ಬೆಂಡ್ ಅಥವಾ ಹಿಚ್ ಎನ್ನುವುದು ಹಗ್ಗಗಳನ್ನು ಒಟ್ಟಿಗೆ ಜೋಡಿಸುವ ಅಥವಾ ಕಟ್ಟುವ ಒಂದು ಮಾರ್ಗವಾಗಿದೆ. ಬಳಕೆಯಲ್ಲಿಲ್ಲದಿದ್ದಾಗ ಅಥವಾ ಯಾವುದನ್ನಾದರೂ ಸುತ್ತಿದಾಗ ಅದು ತನ್ನ ರೂಪವನ್ನು ಉಳಿಸಿಕೊಳ್ಳುವುದಿಲ್ಲ. 2 ಹಗ್ಗದ ತುದಿಗಳನ್ನು ಬಿಚ್ಚಿ ಮತ್ತು ಅವುಗಳನ್ನು ಒಟ್ಟಿಗೆ ನೇಯ್ಗೆ ಮಾಡುವ ಮೂಲಕ ಸ್ಪ್ಲೈಸ್ ಅನ್ನು ತಯಾರಿಸಲಾಗುತ್ತದೆ. ಕರ್ನಮೆಂಟಲ್ ಹಗ್ಗ ಅಥವಾ ಕೋರ್ಶೀತ್ ಎನ್ನುವುದು ಏಕಮುಖ ನೈಲಾನ್ ಕೋರ್ನ ಮೇಲೆ ಹೆಣೆಯಲಾದ ನಿರಂತರ ಫಿಲಮೆಂಟ್ ಪಾಲಿಯೆಸ್ಟರ್ ಕವರ್ನ ಸಮತೋಲಿತ ನಿರ್ಮಾಣವಾಗಿದೆ. ಪಾರುಗಾಣಿಕಾ ಮತ್ತು ಇಳಿಯುವ ಕಾರ್ಯಾಚರಣೆಗಳ ಕಠಿಣ ಅವಶ್ಯಕತೆಗಳಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈಗ ನಿಯಮಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸಲು ಚಟುವಟಿಕೆಯನ್ನು ಕೈಗೊಳ್ಳೋಣ. ಸೂಕ್ತವಾದ ಆಯ್ಕೆಯನ್ನು ಆರಿಸುವ ಮೂಲಕ ವಾಕ್ಯವನ್ನು ಪೂರ್ಣಗೊಳಿಸಿ ಮತ್ತು ಸಲ್ಲಿಸು ಒತ್ತಿ. ಹಗ್ಗವನ್ನು ಹೇಗೆ ಬಳಸುವುದು ಎಂದು ಕಂಡುಹಿಡಿಯೋಣ. ಹಗ್ಗವನ್ನು ನದಿ ದಾಟಲು, ಬಂಡೆಗಳನ್ನು ಹತ್ತಲು, ಇಳಿಯಲು ಮತ್ತು ಪಾರುಗಾಣಿಕೆಗೆ ಬಳಸಬಹುದು. ಈಗ ಹಗ್ಗವನ್ನು ಸುರಕ್ಷಿತವಾಗಿ ಇಡುವುದು ಹೇಗೆ ಎಂದು ತಿಳಿಯೋಣ. ನಾವು ಹಗ್ಗದ ಮೇಲೆ ನಡೆಯುವುದನ್ನು ಅಥವಾ ನಿಲ್ಲುವುದನ್ನು ತಪ್ಪಿಸಬೇಕು. ಹಗ್ಗವನ್ನು ಎಳೆಯಬೇಡಿ, ಏಕೆಂದರೆ ಇದರ ಕವಚವು ಹೆಚ್ಚು ಬೇಗನೆ ಸವೆಯಲು ಕಾರಣವಾಗುತ್ತದೆ. ಅಗತ್ಯವಿಲ್ಲದಿದ್ದಲ್ಲಿ ಹಗ್ಗವನ್ನು ದೀರ್ಘಕಾಲದವರೆಗೆ ಒತ್ತಡದಲ್ಲಿ ಬಿಡಬೇಡಿ. ಸಾಧ್ಯವಾದಷ್ಟು ಬೇಗ ಎಲ್ಲಾ ಗಂಟುಗಳನ್ನು ತೆಗೆದುಹಾಕಿ. ಹಗ್ಗವನ್ನು ಸ್ವಚ್ಛಗೊಳಿಸುವ ಅಗತ್ಯವಿದ್ದರೆ ಅದನ್ನು ತಾಜಾ ನೀರಿನಿಂದ ತೊಳೆಯಿರಿ. ನಂತರ ಅದನ್ನು ಬ್ಯಾಗ್ ಮಾಡುವ ಮೊದಲು ಒದ್ದೆಯಾದ ಹಗ್ಗವನ್ನು ಒಣಗಿಸಿ. ಆದಾಗ್ಯೂ ಸೂರ್ಯನ ನೇರಳಾತೀತ ವಿಕಿರಣಕ್ಕೆ ಒಡ್ಡಿಕೊಂಡರೆ ಹಗ್ಗವು ಹಾನಿಗೊಳಗಾಗುತ್ತದೆ. ಆದ್ದರಿಂದ ಕನಿಷ್ಠ ಸಮಯಕ್ಕೆ ಮಾತ್ರ ಹಗ್ಗವನ್ನು ಒಣಗಿಸಿ. ಈಗ ನಾವು ಹಗ್ಗಗಳನ್ನು ಬಳಸಿ ವಿವಿಧ ರೀತಿಯ ಗಂಟುಗಳು, ಹಿಚ್ಗಳು ಮತ್ತು ಬೆಂಡ್ಗಳನ್ನು ಹೇಗೆ ಮಾಡಬಹುದು ಎಂದು ನೋಡೋಣ. ನಾವು ವಿವಿಧ ರೀತಿಯ ಗಂಟುಗಳೊಂದಿಗೆ ಪ್ರಾರಂಭಿಸೋಣ. 3 ವಿಧದ ಗಂಟುಗಳಿವೆ:
ಅವುಗಳೆಂದರೆ ಹೆಬ್ಬೆರಳಿನ ಗಂಟು, ರೀಫ್ ಗಂಟು ಮತ್ತು ಗ್ರಾನಿ ಮತ್ತು ಕಳ್ಳಗಂಟು. ಹೆಬ್ಬೆರಳಿನ ಗಂಟು ಹಗ್ಗದ ತುದಿಗೆ ತಾತ್ಕಾಲಿಕ ಮುಕ್ತಾಯವನ್ನು ನೀಡಲು ಬಳಸಲಾಗುತ್ತದೆ. ಇದನ್ನು ಚಾವಟಿ ಮಾಡಲಾಗಿಲ್ಲ. ಇದು ಕೊರೆಯುವ, ತಡೆಯುವ ಸಣ್ಣ ರಿಂಗ್ ಮೂಲಕ ಜಾರಿ ಬೀಳುವುದನ್ನು ತಡೆಯಲು ಇದನ್ನು ಮಾಡಲಾಗುತ್ತದೆ. ಹೆಬ್ಬೆರಳಿನ ಗಂಟು ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ರೀಫ್ ಗಂಟು ಸಮಾನ ಅಥವಾ ಸಮಾನವಲ್ಲದ ಸುತ್ತಳತೆಯ ಎರಡು ಹಗ್ಗಗಳನ್ನು ಸೇರಿಸಲು ಬಳಸಲಾಗುತ್ತದೆ. ರೀಫ್ ಗಂಟು ಕಟ್ಟುವುದು ಹೇಗೆ ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಗ್ರಾನಿ ಮತ್ತು ಕಳ್ಳಗಂಟು ಒಂದು ರೀಫ್ ಗಂಟು ಹೋಲುತ್ತದೆ. ಇವೆರಡೂ ಅಸುರಕ್ಷಿತವಾಗಿದ್ದು, ಎರಡೂ ಹಗ್ಗಗಳ ಮೇಲೆ ಒತ್ತಡ ಹಾಕಿದಾಗ ಅವು ಜಾರಿ ಬೀಳುತ್ತವೆ. ಗ್ರಾನಿ ಮತ್ತು ಕಳ್ಳಗಂಟು ಕಟ್ಟುವುದು ಹೇಗೆ ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಈಗ ನಾವು ಹಿಚ್ಗಳ ಬಗ್ಗೆ ಕಲಿಯೋಣ. ಹಿಚ್ ಎನ್ನುವುದು ವಸ್ತುವಿಗೆ ಹಗ್ಗವನ್ನು ಜೋಡಿಸಲು ಬಳಸುವ ಗಂಟು. 4 ವಿಧದ ಹಿಚ್ಗಳಿವೆ. ಅವುಗಳೆಂದರೆ ಮರದ ಕಟ್ಟು, 2 ಅರ್ಧ ಹಿಚ್ಗಳೊಂದಿಗೆ ಸುತ್ತಿನ ತಿರುವು, ಪ್ರುಸಿಕ್ ಹಿಚ್, ಲವಂಗದ ಹಿಚ್. ಅವುಗಳನ್ನು ಒಂದೊಂದಾಗಿ ಅನ್ವೇಷಿಸೋಣ. ತೂಕವನ್ನು ಎಳೆಯಲು ನೀವು ಹಗ್ಗವನ್ನು ಬಳಸಬೇಕಾದಾಗ ಮರದ ಹಿಚ್ ಉಪಯುಕ್ತ ಗಂಟು. ಹಗ್ಗದ ಮೇಲೆ ಎಳೆದರೆ ಗಂಟು ಬಿಗಿಯಾಗುತ್ತದೆ. ಆದಾಗ್ಯೂ ಇದು ಜಾಮ್ ಆಗುವುದಿಲ್ಲ ಮತ್ತು ಸುಲಭವಾಗಿ ರದ್ದುಗೊಳಿಸಬಹುದು. ಮರದ ಹಿಚ್ ಅನ್ನು ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋವನ್ನು ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ತ್ವರಿತ ಮತ್ತು ಜಾರಿಕೆಯಿಲ್ಲದ ಬಂಧನಗಳನ್ನು ಮಾಡಲು 2 ಅರ್ಧ ಹಿಚ್ಗಳೊಂದಿಗೆ ಸುತ್ತಿನ ತಿರುವು ಗಂಟು ಮಾಡಲು ಸೂಕ್ತವಾಗಿದೆ. ಆದರೆ ತಕ್ಷಣದ ಅಪಾಯವಿದ್ದರೆ ಇದು ಸೂಕ್ತವಲ್ಲ. ಮೊದಲು 1 ಸುತ್ತಿನ ತಿರುವು ಮಾಡಿ, ಮುಂದೆ 1.5 ಹಿಚ್ ಮಾಡಿ, ಕೊನೆಯದಾಗಿ ದ್ವಿತೀಯಾರ್ಧ ಹಿಚ್ ಮಾಡಿ. 2 ಅರ್ಧ ಹಿಚ್ಗಳೊಂದಿಗೆ ಸುತ್ತಿನ ತಿರುವು ಮಾಡುವುದು ಹೇಗೆ ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋವನ್ನು ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಪ್ರುಸಿಕ್ ಈಚ್ ಅಥವಾ ಪ್ರುಸಿಕ್ ಅನ್ನು ಪೂರ್ವ ಟೈಡ್ 8 mm ಪರಿಕರ ಬಳ್ಳಿಯಿಂದ ರಚಿಸಲಾಗಿದೆ. ರಕ್ಷಕರು 3 ಸುತ್ತು ಪ್ರುಸಿಕ್ ಅನ್ನು ಮಾತ್ರ ಬಳಸಬೇಕು. 3 ಸುತ್ತು ಪ್ರುಸಿಕ್ ಈಚ್ 600 ಪೌಂಡ್ ವರೆಗಿನ ಪಾರುಗಾಣಿಕಾ ಲೋಡ್ಗಳಿಗೆ ಮಾತ್ರ. 270 ಕೆಜಿಗಳು. ಪ್ರುಸಿಕ್ ಈಚ್ ಅನ್ನು ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋವನ್ನು ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ.
ಹಗ್ಗದ ತುದಿಯನ್ನು ತ್ವರಿತವಾಗಿ ಕಟ್ಟಲು ಲವಂಗದ ಹಿಚ್ ಉಪಯುಕ್ತವಾಗಿದೆ. ಇದು ನಿಮ್ಮ ವ್ಯಾಪ್ತಿಯಿಂದ ಹೊರಗುಳಿಯುವುದಿಲ್ಲ, ಇನ್ನೂ ಸುಲಭವಾಗಿ ಹೊಂದಾಣಿಕೆಯಾಗಿ ಉಳಿಯುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಇದನ್ನು ಮಾಡಲಾಗುತ್ತದೆ. ಸುತ್ತುವ ಮತ್ತು ಕಟ್ಟಲು ಇದು ಉತ್ತಮ ಆರಂಭವಾಗಿದೆ. ಆದಾಗ್ಯೂ ಲವಂಗದ ಹಿಚ್ ಜಾರಿ ಬೀಳುವುದು ಮತ್ತು ಬಿಚ್ಚುವುದು ಎಂದು ತಿಳಿದುಬಂದಿದೆ. ಇದನ್ನು ಕಟ್ಟಿಹಾಕಲು ಅಥವಾ ಆಧಾರ ಗಂಟುಗೆ ಬದಲಿಯಾಗಿ ಬಳಸಲಾಗುವುದಿಲ್ಲ. ಲವಂಗದ ಹಿಚ್ ಅನ್ನು ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಬೆಂಡ್ ಎನ್ನುವುದು ಎರಡು ಉದ್ದದ ಹಗ್ಗಗಳನ್ನು ಸೇರಿಸಲು ಬಳಸುವ ಒಂದು ರೀತಿಯ ಗಂಟು. ಭಾರವನ್ನು ಎತ್ತುವ ಮತ್ತು ಭದ್ರಪಡಿಸುವುದು ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಬೆಂಡ್ಗಳನ್ನು ಬಳಸಲಾಗುತ್ತದೆ. 6 ವಿಧದ ಬೆಂಡ್ಗಳಿವೆ. ಅವುಗಳೆಂದರೆ ಶೀಟ್ ಬೆಂಡ್, ಡಬಲ್ ಶೀಟ್ ಬೆಂಡ್, ಚೌಕದ ಬೆಂಡ್, ಓವರ್ ಹ್ಯಾಂಡ್ ಫಾಲೋ ಥ್ರೂ ಬೆಂಡ್, ಡಬಲ್ ಓವರ್ ಹ್ಯಾಂಡ್ ಬೆಂಡ್, ಡಬಲ್ ಬೆಕೆಟ್ ಬೆಂಡ್. ಶೀಟ್ ಬೆಂಡ್ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಶೀಟ್ ಬೆಂಡ್ ಅನ್ನು ಸಮಾನ ಗಾತ್ರವಲ್ಲದ ಎರಡು ಹಗ್ಗಗಳನ್ನು ಸೇರಿಸಲು ಬಳಸಲಾಗುತ್ತದೆ. ಶೀಟ್ ಬೆಂಡ್ ಅನ್ನು ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಡಬಲ್ ಶೀಟ್ ಬೆಂಡ್ ಅನ್ನು ಶೀಟ್ ಬೆಂಡ್ನಂತೆಯೇ ಅದೇ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ, ಆದರೆ ರದ್ದುಗೊಳಿಸಲು ಸುಲಭವಾಗಿದೆ. ವಿಚಿತ್ರವಾಗಿ ಇರಿಸಲಾದ ಉಂಗುರಕ್ಕೆ ಹಗ್ಗವನ್ನು ಜೋಡಿಸಲು, ದೊಡ್ಡ ಲೂಪ್ ಅನ್ನು ರೂಪಿಸಲು ಮತ್ತು ಗಂಟು ಹೆಚ್ಚು ಪ್ರವೇಶಿಸುವಂತೆ ಮಾಡಲು ಇದನ್ನು ಬಳಸಲಾಗುತ್ತದೆ. ಸುತ್ತಿನ ತಿರುವು ಮತ್ತು ಎರಡು ಅರ್ಧ ಹಿಚ್ಗಳು ಅಥವಾ ಮೀನುಗಾರರ ಬೆಂಡ್ನಂತೆ ಇದು ಜಾಮ್ ಆಗುವುದಿಲ್ಲ. ಡಬಲ್ ಶೀಟ್ ಬೆಂಡ್ ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಚೌಕದ ಬೆಂಡ್ ಅನ್ನು ಗಂಟು ಎಂದು ಕರೆಯಲಾಗುತ್ತಿತ್ತು. ಇದನ್ನು ಎರಡು ಎಳೆಗಳನ್ನು ಸಂಪರ್ಕಿಸಲು ಬಳಸಲಾಗುತ್ತದೆ. ಇದನ್ನು ಪ್ರಾಥಮಿಕವಾಗಿ ಜೀವವಿಲ್ಲದವುಗಳ ಸುರಕ್ಷತೆಯ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಚೌಕದ ಬೆಂಡ್ ಅನ್ನು ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಮಲ್ಟಿ ಪಾಯಿಂಟ್ ಹ್ಯಾಂಕರ್ ಅನ್ನು ಒಟ್ಟಿಗೆ ಜೋಡಿಸುವ ರನ್ನರ್ ಅನ್ನು ರೂಪಿಸಲು ಎರಡು ವೆಬ್ಬಿಂಗ್ ತುದಿಗಳನ್ನು ಒಟ್ಟಿಗೆ ಜೋಡಿಸಲು ಓವರ್ ಹ್ಯಾಂಡ್ ಫಾಲೋ ಥ್ರೂ ಬೆಂಡ್ ಅನ್ನು ಬಳಸಲಾಗುತ್ತದೆ. ಕೊಳವೆಯಾಕಾರದ ವೆಬ್ಬಿಂಗ್ ಜಾರಿಕೆಯಾಗಿದ್ದು, ಆದ್ದರಿಂದ ಕೈ ಅಗಲ ಅಥವಾ 2 ಇಂಚು ಬಾಲವನ್ನು ಕನಿಷ್ಠವಾಗಿ ಬಿಡಿ. ಹೆಚ್ಚುವರಿಕೆಯಾಗಿ, ಜಾರಿಕೆ ವಸ್ತುಗಳಿಂದಾಗಿ ಈ ಬೆಂಡ್ ಅನ್ನು ದುರಸ್ತಿ ಮಾಡುವುದು ಮತ್ತು ಸರಿಪಡಿಸುವುದು ನಿರ್ಣಾಯಕವಾಗಿದೆ. ಓವರ್ ಹ್ಯಾಂಡ್ ಫಾಲೋ ಥ್ರೂ ಬೆಂಡ್ ಅನ್ನು ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ.
ಎರಡು ಹಗ್ಗಗಳನ್ನು ಒಟ್ಟಿಗೆ ಕಟ್ಟಲು ಡಬಲ್ ಓವರ್ ಹ್ಯಾಂಡ್ ಬೆಂಡ್ ಅನ್ನು ಬಳಸಲಾಗುತ್ತದೆ. ಏಕವ್ಯಕ್ತಿ ಲೋಡ್ಗಳೊಂದಿಗೆ ಬಳಸಲು ಇದನ್ನು ಆದ್ಯತೆ ನೀಡಲಾಗುತ್ತದೆ. ಬೆಂಡ್ ಒಳಗೆ ಬಿಗಿಯಾದ ಆರ್ಕ್ಗಳ ಕಾರಣ ಒಮ್ಮೆ ಲೋಡ್ ಮಾಡಿದ ನಂತರ ಬಿಚ್ಚುವುದು ಕಷ್ಟ. ಆದಾಗ್ಯೂ ಪಾರುಗಾಣಿಕಾ ಲೋಡ್ಗಳಿಗಾಗಿ ಡಬಲ್ ಓವರ್ ಹ್ಯಾಂಡ್ ಬೆಂಡ್ ಅನ್ನು ಬಳಸಿದರೆ ಪ್ರುಸಿಕ್ ಬೈಪಾಸ್ ಅನ್ನು ಶಿಫಾರಸು ಮಾಡಲಾಗುತ್ತದೆ. ಇಲ್ಲದಿದ್ದರೆ ಪಾರುಗಾಣಿಕಾ ಹೊರೆಯೊಂದಿಗೆ ಹೊಂದಿಸಿದ ನಂತರ ನೀವು ಹಗ್ಗದಿಂದ ಈ ಬೆಂಡ್ ಅನ್ನು ಕತ್ತರಿಸಬೇಕಾಗಬಹುದು. ಡಬಲ್ ಓವರ್ ಹ್ಯಾಂಡ್ ಬೆಂಡ್ ಅನ್ನು ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಎರಡು ಅಸಮಾನ ಗಾತ್ರದ ವ್ಯಾಸದ ವಸ್ತುಗಳನ್ನು ಒಟ್ಟಿಗೆ ಸೇರಿಸಲು ಡಬಲ್ ಬೆಕೆಟ್ ಬೆಂಡ್ ಅನ್ನು ಬಳಸಲಾಗುತ್ತದೆ. ಎರಡು ಬಾಲಗಳ ಮೇಲೆ ಡಬಲ್ ಓವರ್ ಹ್ಯಾಂಡ್ಗಳೊಂದಿಗೆ ಡಬಲ್ ಬೆಕೆಟ್ ಬೆಂಡ್ ಅನ್ನು ಬ್ಯಾಕಪ್ ಮಾಡಲು ಒಬ್ಬರು ಬಯಸಬಹುದು. ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಬಳಸಲು ಮತ್ತು ಅಸಹಾಯಕ ವ್ಯಕ್ತಿಯನ್ನು ರಕ್ಷಿಸಲು ಹೆಚ್ಚುವರಿ ಗಂಟುಗಳು ಮತ್ತು ಕಟ್ಟುವಿಕೆಯನ್ನು ಕಲಿಯಬಹುದು. ಡಬಲ್ ಬೆಕೆಟ್ ಬೆಂಡ್ ಅನ್ನು ಹೇಗೆ ಕಟ್ಟುವುದು ಎಂಬುದರ ಕುರಿತು ವಿಡಿಯೋವನ್ನು ನೋಡೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಈಗ ತಜ್ಞರಿಂದ ಕೇಳೋಣ ಮತ್ತು ಗಂಟುಗಳು, ಈಚ್ಗಳು ಮತ್ತು ಬೆಂಡ್ಗಳ ಪ್ರಾಯೋಗಿಕ ಬಳಕೆಯನ್ನು ಅರ್ಥಮಾಡಿಕೊಳ್ಳೋಣ. ವಿಡಿಯೋ ವೀಕ್ಷಿಸಲು ಪ್ಲೇ ಬಟನ್ ಒತ್ತಿ. ಸೆಮಿಸ್ಟಾಟಿಕ್ ಹಗ್ಗವನ್ನು ಏನು ಮಾಡುವುದು ಎಂದು ತೋರಿಸುತ್ತೇನೆ. ಇದಕ್ಕೆ ಮೊದಲು ಹಿಚ್ಚಸ್ ಅನ್ನು ನೋಡೋಣ. ಯಾವ ಹಿಚ್ ಎಲ್ಲಿ ಬಳಕೆಯಾಗುತ್ತದೆ ಎಂದು ನೋಡೋಣ. ಈಗ ನಾನು ಮಾಡಲು ಹೊರಟಿರುವುದು ಹೆಬ್ಬೆರಳಿನ ಗಂಟು. ಸಾಮಾನ್ಯವಾಗಿ ಹೆಬ್ಬೆರಳಿನ ಗಂಟನ್ನು ಎಲ್ಲ ವ್ಯಕ್ತಿಗಳು ಉಪಯೋಗ ಪಡೆಯುತ್ತಾರೆ. ಈ ರೀತಿಯಲ್ಲಿ ಗಟ್ಟಿಯಾಗಿ ಎಳೆಯಬೇಕು. ಇದನ್ನು ಹೆಬ್ಬೆರಳಿನ ಗಂಟು ಎಂದು ಕರೆಯುತ್ತಾರೆ. ಇದನ್ನು ಎಲ್ಲಾ ನಾಟ್ ಹಿಚಸ್ ಜಾಗದಲ್ಲಿ ಸುರಕ್ಷತೆಗೋಸ್ಕರ ಉಪಯೋಗಿಸುತ್ತಾರೆ. ಮುಂದಿನ ತರಗತಿಯಲ್ಲಿ ಈ ಗಂಟಿನ ಉಪಯೋಗ ತಿಳಿಯೋಣ. ರೀಫ್ ಗಂಟು ಸಮಾನ ಮತ್ತು ಸಮಾನವಲ್ಲದ ಸುತ್ತಳತೆಯ ಎರಡು ಹಗ್ಗಗಳನ್ನು ಸೇರಿಸಲು ಬಳಸುತ್ತಾರೆ. ಇದು ಹಗ್ಗದ ಜಾರುವಿಕೆಯನ್ನು ತಡೆಯುತ್ತದೆ. ಈ ಗಂಟು ಸರಿಯಾಗಿ ಹಾಕಲಾಗಿದೆ ಅಥವಾ ಇಲ್ಲ ಎಂದು ಈ ಲೂಪ್ಗಳಿಂದ ನಮಗೆ ತಿಳಿದುಬರುತ್ತದೆ. ಗಮನಿಸಬೇಕಾದ ವಿಷಯವೆಂದರೆ ಯಾವುದೇ ಗಂಟನ್ನು ಹಾಕಿದ ನಂತರ ಸುರಕ್ಷತಾ ಗಂಟನ್ನು ಬಳಸಲು ಮರೆಯದಿರಿ. ಎರಡೂ ಬದಿಯಲ್ಲಿ ಸುರಕ್ಷತಾ ಗಂಟನ್ನು ಬಳಕೆ ಮಾಡಿ. ಯಾವುದೇ ಗಂಟುಗಳನ್ನು ಹಾಕುವಾಗ ಸುರಕ್ಷತಾ ಗಂಟುಗಳನ್ನು ಬಳಸಿ. ಈಗ ನೋಡಿ, ಈ ಹಗ್ಗವನ್ನು ಎಲ್ಲಾ ಜಾಗದಲ್ಲಿ ಉಪಯೋಗಿಸಬಹುದು. ಯಾವುದೇ ಸಮಸ್ಯೆ ಬರುವುದಿಲ್ಲ. ಯಾವುದೇ ವಸ್ತುಗಳಿಗೆ ಹಗ್ಗವನ್ನು ಕಟ್ಟಲು ಲವಂಗದ ಹಿಚ್ ಉಪಯೋಗಿಸುತ್ತಾರೆ. ಎರಡು ಕೈಗಳಿಂದ ಹಗ್ಗವನ್ನು ಹಿಡಿದುಕೊಂಡು ಒಂದು ಕಡೆ ಒಳಗೆ ಮತ್ತೊಂದು ಕಡೆ ಹೊರಗೆ ಹಾಕಿ ಒಂದರ ಮೇಲೊಂದು ನಿಧಾನವಾಗಿ ಹತ್ತಿರ ತನ್ನಿ. ಇದು ಈಗ ಲವಂಗದ ಹಿಚ್ ಆಗುತ್ತದೆ. ಈಗ ಇದನ್ನು ಯಾವುದೇ ವಸ್ತುವಿನ ಮೇಲೆ ಉಪಯೋಗಿಸಬಹುದು. ಈ ಹಿಚ್ನ ಮಧ್ಯದಲ್ಲಿ ಯಾವುದೇ ವಸ್ತುವನ್ನು ಹಾಕಬಹುದು. ಈ ಹಿಚ್ ಅನ್ನು ಯಾವುದೇ ವಸ್ತುವಿನ ಮೇಲೆ ಬದಲಾಯಿಸಬಹುದು.
ಈಗ ಹಗ್ಗಗಳನ್ನು ಬಳಸಿಕೊಂಡು ವಿವಿಧ ರೀತಿಯ ಗಂಟುಗಳು, ಹಿಚ್ಗಳು, ಬೆಂಡ್ಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸಲು ನಾವು ಇನ್ನೊಂದು ಚಟುವಟಿಕೆಯನ್ನು ಕೈಗೊಳ್ಳೋಣ. ಇಲ್ಲಿ ತೋರಿಸಿರುವ ಗಂಟುಗಳು ಮತ್ತು ಹೀಚ್ಗಳ ಪ್ರಕಾರಗಳನ್ನು ಗುರುತಿಸಿ. ಚಿತ್ರಗಳನ್ನು ಹೊಂದಿಸಲು ಲೇಬಲ್ಗಳನ್ನು ಎಳೆಯಿರಿ ಮತ್ತು ಸಲ್ಲಿಸುವನ್ನು ಒತ್ತಿ. ಎತ್ತರದಲ್ಲಿ ಕಾರ್ಯನಿರ್ವಹಿಸುವಾಗ ಸುರಕ್ಷತೆಯನ್ನು ಖಾತ್ರಿಪಡಿಸುವ ವಿವಿಧ ಹಗ್ಗ ರಕ್ಷಣಾ ಸಾಧನಗಳನ್ನು ನಾವು ಈಗ ನೋಡೋಣ. ಇನ್ನಷ್ಟು ತಿಳಿಯಲು ಪ್ರತಿ ಚಿತ್ರದ ಮೇಲೆ ಒತ್ತಿ. ಕ್ಯಾರಾಬಿನರ್ ಹತ್ತುವುದು, ಫಾಲ್ ಅರೆಸ್ಟ್ ಸಿಸ್ಟಮ್, ಹಗ್ಗ ಪಾರುಗಾಣಿಕಾ ಮತ್ತು ನೀರು ಪಾರುಗಾಣಿಕಾ ಮುಂತಾದ ಹಗ್ಗ ರಕ್ಷಣಾ ಚಟುವಟಿಕೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಅವು ವಿವಿಧ ನಿಯಮಿತ ಅಗ್ನಿಶಾಮಕ ಬಳಕೆಗಳಿಗೆ ಅನುಕೂಲಕರವಾಗಿವೆ. ಕ್ಯಾರಾಬಿನರ್ಗಳ ಕೆಲವು ಉಪಯೋಗಗಳು ಭಾರವಾದ ಹೊರೆಗಳಿಗೆ, ಘರ್ಷಣೆ ಬ್ರೇಕಿಂಗ್, ಪಿಂಚ್ನಲ್ಲಿರುವಾಗ ಗಂಟುಗಳಿಗೆ ಬದಲಿಯಾಗಿ ಮತ್ತು ಬೆಂಡ್ಗಳು ಮತ್ತು ಗಂಟುಗಳನ್ನು ಭದ್ರಪಡಿಸುವುದಕ್ಕಾಗಿ. ಡಿಸೆಂಡರ್ ಸ್ಥಿರ ಹಗ್ಗದ ಮೇಲೆ ಘರ್ಷಣೆ ಮತ್ತು ಅವರೋಹಣವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಅದು ರಕ್ಷಕರು ಹಗ್ಗದ ಮೇಲೆ ಯಾವುದೇ ಹಂತದಲ್ಲಿ ತನ್ನನ್ನು ಅಥವಾ ತನ್ನನ್ನು ತಾನೇ ಇರಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತದೆ. ಅಸೆಂಡರ್ ಹಗ್ಗದ ಪ್ರವೇಶಕ್ಕೆ ಅಗತ್ಯವಾದ ಸಲಕರಣೆಗಳ ಅತ್ಯಗತ್ಯ ಭಾಗಗಳಲ್ಲಿ ಇದು ಒಂದು. ರಕ್ಷಕರು ತಮ್ಮನ್ನು ಮೇಲಕ್ಕೆ ಎಳೆಯಲು ತಮ್ಮ ಕೈಗಳನ್ನು ಬಳಸದೆ ಹಗ್ಗಗಳನ್ನು ಏರಲು ಅವುಗಳನ್ನು ಬಳಸಬಹುದು. ಸೀಟ್ ಹಾರ್ನೆಸ್ ಮರ, ಕಂಬ, ಬಂಡೆಯ ಅಥವಾ ಇತರ ಎತ್ತರದ ಮೇಲ್ಮೈಗಳಲ್ಲಿ ತಮ್ಮ ಕಾಲುಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವಾಗ ವ್ಯಕ್ತಿಗಳ ಭಂಗಿಯನ್ನು ನಿರ್ವಹಿಸುತ್ತದೆ. ಫುಲ್ ಬಾಡಿ ಹಾರ್ನೆಸ್ ಪತನದ ನಂತರ ಧರಿಸುವವರು ನಿಲ್ಲುವಂತೆ ಮಾಡಲು ಇವು ಸಹಾಯ ಮಾಡುತ್ತವೆ. ಅಮಾನತು ಆಘಾತವನ್ನು ಕಡಿಮೆ ಮಾಡಿ ಮತ್ತು ರಕ್ಷಣಾ ಪ್ರಯತ್ನಗಳನ್ನು ವೇಗಗೊಳಿಸುತ್ತವೆ. ಮಿಟೆನ್ಸ್ ಹೆಚ್ಚು ಬಾಳಿಕೆ ಬರುವವು ಮತ್ತು ಅತ್ಯುತ್ತಮ ಹಿಡಿತವನ್ನು ನೀಡುತ್ತವೆ. ತಾಂತ್ರಿಕ ಅಪಘಾತಗಳು, ರಸ್ತೆ ಅಪಘಾತಗಳು ಮತ್ತು ಎತ್ತರ ಮತ್ತು ಆಳದಿಂದ ರಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ಹಗ್ಗದ ಪಾರುಗಾಣಿಕಾ ಸಮಯದಲ್ಲಿ ಸ್ವಯಂ ಸೇವಕರು ಅನೇಕ ರೀತಿಯಲ್ಲಿ ಸಹಾಯ ಮಾಡಬಹುದು. ಸ್ವಯಂ ಸೇವಕರು ರಕ್ಷಣಾ ಕಾರ್ಯಾಚರಣೆಯ ಸಮಯದಲ್ಲಿ ಸಮುದಾಯದಲ್ಲಿ ಕ್ರಮವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಾಯ ಮಾಡಬಹುದು. ಸಂಪನ್ಮೂಲಗಳನ್ನು ಚಲಿಸುವಲ್ಲಿ ಪಾರುಗಾಣಿಕಾ ತಂಡಕ್ಕೆ, ಸಂತ್ರಸ್ತರ ಚಲನೆಯಲ್ಲಿ ಪಾರುಗಾಣಿಕಾ ತಂಡಕ್ಕೆ ಮತ್ತು ಸಮುದಾಯದ ಅಗತ್ಯ ಗೃಹೋಪಯೋಗಿ ವಸ್ತುಗಳ ಸಾಗಣೆಯಲ್ಲಿ. ಇದರೊಂದಿಗೆ ನಾವು ಈ ಮಾಡ್ಯೂಲ್ನ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳನ್ನು ನಾವು ಸಂಕ್ಷಿಪ್ತಗೊಳಿಸೋಣ. ನಾವು ಇದನ್ನು ಕಲಿತಿದ್ದೇವೆ. ನೀರು, ಕಂದಕಗಳು ಮತ್ತು ರಚನೆಯ ಕುಸಿತವನ್ನು ಒಳಗೊಂಡಂತೆ ಎಲ್ಲಾ ಇತರ ಪಾರುಗಾಣಿಕಾ ವಿಶೇಷತೆಗಳನ್ನು ಹಗ್ಗದ ಪಾರುಗಾಣಿಕಾ ತತ್ವಗಳ ಮೇಲೆ ನಿರ್ಮಿಸಲಾಗಿದೆ. ಹಗ್ಗಗಳು ಕರ್ಷಕ ಶಕ್ತಿಯನ್ನು ಹೊಂದಿರುತ್ತವೆ, ಆದ್ದರಿಂದ ಅವುಗಳನ್ನು ಎಳೆಯುವುದು, ಎತ್ತುವುದು ಮುಂತಾದ ವಿವಿಧೋದ್ದೇಶ ಕಾರ್ಯಗಳಿಗೆ ಬಳಸಬಹುದು. ವಿಭಿನ್ನ ಹಗ್ಗದ ಗಂಟು ಪದಗಳು: ರನ್ನಿಂಗ್ ಎಂಡ್, ಬಿಟರ್ ಎಂಡ್, ಬೈಟ್, ಲೂಪ್, ನಾಟ್, ಬೆಂಡ್ ಅಥವಾ ಹಿಚ್, ಸ್ಪ್ಲೈಸ್ ಮತ್ತು ಕಾರ್ನಮೆಂಟಲ್. ವಿವಿಧ ರೀತಿಯ ಹಗ್ಗಗಳೆಂದರೆ ನೈಸರ್ಗಿಕ ನಾರಿನ ಹಗ್ಗ, ಸಂಶ್ಲೇಷಿತ ಫೈಬರ್ ಹಗ್ಗ ಮತ್ತು ತಂತಿ ಹಗ್ಗ. ಹಗ್ಗದ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಹಗ್ಗದ ಮೇಲೆ ನಡೆಯುವುದನ್ನು, ನಿಲ್ಲುವುದನ್ನು ತಪ್ಪಿಸಿ. ಹಗ್ಗವನ್ನು ಎಳೆಯಬೇಡಿ. ಅಗತ್ಯವಿಲ್ಲದಿದ್ದರೆ ಯಾವುದೇ ವಿಸ್ತೃತ ಅವಧಿಯವರೆಗೆ ಹಗ್ಗವನ್ನು ಒತ್ತಡದಲ್ಲಿ ಬಿಡಬೇಡಿ. ಸಾಧ್ಯವಾದಷ್ಟು ಬೇಗ ಎಲ್ಲಾ ಗಂಟುಗಳನ್ನು ತೆಗೆದುಹಾಕಿ. ಶುದ್ಧ ನೀರಿನಿಂದ ತೊಳೆಯುವ ಮೂಲಕ ಸ್ವಚ್ಛಗೊಳಿಸಿ. ಬ್ಯಾಗ್ ಮಾಡುವ ಮೊದಲು ಒದ್ದೆಯಾದ ಹಗ್ಗವನ್ನು ಕನಿಷ್ಠ ಸಮಯದವರೆಗೆ ಒಣಗಿಸಿ. ಹೆಬ್ಬೆರಳು ಗಂಟುಗಳು, ರೀಫ್ ಗಂಟುಗಳು, ಗ್ರಾನಿ ಮತ್ತು ಕಳ್ಳಗಂಟುಗಳು, ವಿಭಿನ್ನವಾದ ಗಂಟುಗಳು. ವಿವಿಧ ರೀತಿಯ ಹಿಚ್ಗಳೆಂದರೆ ಟಿಂಬರ್ ಹಿಚ್, 2 ಅರ್ಧ ಹಿಚ್ಗಳೊಂದಿಗೆ ಸುತ್ತಿನ ತಿರುವು, ಪ್ರುಸಿಕ್ ಹಿಚ್ ಮತ್ತು ಲವಂಗದ ಹಿಚ್. ಶೀಟ್ ಬೆಂಡ್, ಡಬಲ್ ಶೀಟ್ ಬೆಂಡ್, ಸ್ಕ್ವೇರ್ ಬೆಂಡ್, ಓವರ್ ಹ್ಯಾಂಡ್ ಫಾಲೋ ಥ್ರೂ ಬೆಂಡ್, ಡಬಲ್ ಓವರ್ ಹ್ಯಾಂಡ್ ಬೆಂಡ್ ಮತ್ತು ಡಬಲ್ ಬೆಕೆಟ್ ಬೆಂಡ್. ವಿವಿಧ ರೀತಿಯ ಬೆಂಡ್ಗಳು. ವಿವಿಧ ಹಗ್ಗ ರಕ್ಷಣಾ ಸಾಧನಗಳೆಂದರೆ ಕ್ಯಾರಾಬಿನರ್, ಡಿಸೆಂಡರ್, ಅಸೆಂಡರ್, ಸೀಟ್ ಹಾರ್ನೆಸ್, ಫುಲ್ ಬಾಡಿ ಹಾರ್ನೆಸ್ ಮತ್ತು ಮಿಟೆನ್ಸ್.
ಈಗ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ ಬಂದಿದೆ. ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಎಲ್ಲಾ ಪ್ರಶ್ನೆಗಳನ್ನು ಸಮಾನವಾಗಿ ತೂಕ ಮಾಡಲಾಗುತ್ತದೆ. ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ಅಭಿನಂದನೆಗಳು.